I am Nagraj Kurpli, famous artist, advocate and agriculture. Radavinur Taluk from Kudugatri. ನಾನು ನಾಗರಾಜ್ ಕುಡುಪುಲಿ. ನಾನು ನಾಗರಾಜ್ ಕುಡುಪುಲಿ, ಅಡ್ವೊಕೇಟ್, ಆರ್ಟಿಸ್ಟ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್. ನೇಟಿವ್ ಫ್ರಮ್ ಕುಡುಗಾತ್ರಿ. ನನ್ನ ಪ್ರೊಫೆಷನ್ನು ಮತ್ತು ನನ್ನ ವೃತ್ತಿಯನ್ನು ಕಟ್ಟಿಕೊಂಡದ್ದು ನಾಗರಾಜ್ ಕುಡುಪುಲಿ, ಅಡ್ವೊಕೇಟ್, ಆರ್ಟಿಸ್ಟ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್. ನೇಟಿವ್ ಫ್ರಮ್ ಕುಡುಗಾತ್ರಿ. ನನ್ನ ಪ್ರೊಫೆಷನ್ನು ಮತ್ತು ನನ್ನ ವೃತ್ತಿಯನ್ನು ಕಟ್ಟಿಕೊಂಡದ್ದು ರಾಣೆಮಣ್ಣು. ಅರ್ಥ ಆಯ್ತಲ್ಲ? ಈ ನಾಗರಾಜ್ ಕುಡುಪ್ಲಿ ಅವರು ಇವತ್ತು ನಮ್ಮ ಹೂವಿನಡಗಲಿಗೆ ಬಂದಿದ್ದರು. ಹೂವಿನಡಗಲಿ ಪಟ್ಟಣದಲ್ಲಿ ನಾಳೆ ನಡೆಯುವಂತಹ ಒಂದು ನಾಟಕ ಏನಿದೆ, ರಂಗಭಾರತಿಯಲ್ಲಿ ನಡೆಯುವಂತಹ ಒಂದು ನಾಟಕದಲ್ಲಿ ಪಾತ್ರ ಮಾಡ್ತೀನಿ, ವಿಶೇಷ ಪಾತ್ರದಲ್ಲಿ ಅಭಿನಯಿಸ್ತೀನಿ, ನಾನು ಕೂಡ ಕಲಾವಿದರಿಗೆ ಸಹಾಯ ಆಗಲಿ ಎನ್ನುವಂತಹ ಒಂದು ಆಶಾ ಭಾವನೆಯೊಂದಿಗೆ ಪಾತ್ರ ಮಾಡ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ನಾಗರಾಜ್ ಕುಡುಪುಲಿ ಅವರು ಕರ್ನಾಟಕದಲ್ಲಿ ಫೇಮಸ್ ವಕೀಲರು, ಅಗ್ರಿಕಲ್ಚರ್, ಅಡ್ವೊಕೇಟ್ ಅಂತ 3 ರಂಗಗಳನ್ನು ಸೇರಿಸಿಕೊಂಡು ಯಾವಾಗಲೂ ಕೂಡ ಅವರು ಮಾತನಾಡಬೇಕಾದ್ರೆ ಅದನ್ನೇ ಹೇಳ್ತಾರೆ. ಐ ಆಮ್ ನಾಗರಾಜ್ ಕುಡುಪುಲಿ, ಅಡ್ವೊಕೇಟ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಟಿಸ್ಟ್. ಬಹುಮುಖ ಪ್ರತಿಭೆ. ಇನ್ಸ್ಟಾಗ್ರಾಮ್, ವಾಟ್ಸಾಪ್ ಎಲ್ಲದರಲ್ಲೂ ಕೂಡ ತಮಗೆ ಈಗಾಗಲೇ ಚಿರಪರಿಚಿತರಾದಂಥವರು ನಾಗರಾಜ್ ಕುಡುಪುಲಿ ಅವರು. ಆ ನಾಗರಾಜ್ ಕುಡುಪುಲಿ ಅವರು ಇವತ್ತು ನಮ್ಮ ಪತ್ರಿಕಾ ಭವನಕ್ಕೆ ಆಗಮಿಸಿದರು. ಹೂವಿನಡಗಲಿ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪತ್ರಿಕಾ ಭವನಕ್ಕೆ ಆಗಮಿಸಿದರು. ಅವರಲ್ಲಿ ಸಾರಿ ಕೇಳ್ತೀನಿ ನಾನು, ಕ್ಷಮಿಸಿ. ನಾಗರಾಜ್ ಕುಡುಪುಲಿ ಅವರು ಎನ್ನುವಂತಹದ್ದನ್ನು ಒಬ್ಬ ಏನು ನಾಟಕದ ರೇಷ್ಮಾ ಕಲಾವಿದರು ಸ್ವಲ್ಪ ಸಮಸ್ಯೆ ಮಾಡಿದ್ರು. ನಮ್ಮನ್ನು ಕೋರ್ಟಿಗೆ ಕರೆದ್ರು. ಕೋರ್ಟ್ನಲ್ಲಿದ್ದಾರೆ ನಾಗರಾಜ್ ಕುಡುಪುಲಿ ಅವರು, ಬನ್ನಿ ಸರ್ ಅವ್ರನ್ನ ಒಂದು ವಿಡಿಯೋ ಮಾಡಿ ಮಾತಾಡಿಸಿ ಅಂತ ಹೇಳಿದರು. ಆದರೆ ನಾವು ಕೋರ್ಟ್ಗೆ ಹೋದ್ವಿ. ಅಲ್ಲಿ ಯಾಕೋ ನಮ್ಗೆ ಸರಿ ಅನ್ನಿಸ್ಲಿಲ್ಲ. ಕೋರ್ಟ್ ಆವರಣದಲ್ಲಿ ಒಂದು ನಾಟಕದ ಪ್ರಚಾರ ಕೊಡುವಂತಹದ್ದು ಸರಿಯಲ್ಲ ಎನ್ನುವಂಥ ಕಾರಣಕ್ಕಾಗಿಯೇ ಪತ್ರಿಕಾ ಭವನಕ್ಕೆ ಬನ್ನಿ ಸರ್ ಅಂತ ನಾಗರಾಜ್ ಕುಡುಪುಲಿ ಅವರನ್ನು ಗೌರವದಿಂದ ಆಹ್ವಾನಿಸಿದ್ವಿ, ಬರ್ತೀವಿ ಅಂತ ಹೇಳಿದರು. ಆದರೆ ಅವರು ಹಸುವಾಗಿದ್ದರಿಂದ ಸ್ಪಂದನ ಹೋಟ್ಲಿಕ್ಕೆ ತೆರಳಿ ಅಲ್ಲಿ ನಮ್ಮನ್ನೆಲ್ಲ ನೀವು ಸ್ಪಂದನ ಹೋಟ್ಲಿಗೆ ಬಂದುಬಿಡಿ ಅಂತ ಮಹಿಳೆ ರೇಷ್ಮಾ ಕಲಾವಿದೆ ಕರೆದ್ರು. ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಏನು ನೀವು ಕರೆದಲ್ಲೆಲ್ಲ ಬರಬೇಕಾ ನಾವು ಅಂತ ಗದರಿಸಿದಾಗ ಪಾಪ ಊಟ ಮಾಡೋದನ್ನೇ ಬಿಟ್ಟು ಸ್ಪಂದನ ಹೋಟದಿಂದ ನೇರವಾಗಿ ನಮ್ಮ ಪತ್ರಿಕಾ ಭವನಕ್ಕೆ ಬಂದು ನಮ್ಮೊಂದಿಗೆ ಮಾತನಾಡಿದರು. ನಾಗರಾಜ್ ಕುಡುಪುಲಿ ವಕೀಲರು, ಅವರಿಗೆ ಸಾರಿ ಕೇಳುವುದರ ಮೂಲಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ. ಬನ್ನಿ ಮಾತನಾಡಿದರೆ ನಮ್ಮ ವಾಹಿನಿಯೊಂದಿಗೆ ಪ್ರಚಾರವನ್ನು, ಏನು ಒಂದು ಅಶ್ಲೀಲ ಸಂಭಾಷಣೆ ಇಲ್ಲದಂತಹ ನಾಟಕ. ನಾನು ಯಾವುದೇ ನಾಟಕದಲ್ಲಿ ಅಭಿನಯಿಸಿದ್ರು ಕೂಡ ಅಶ್ಲೀಲ ಸಂಭಾಷಣೆಗಳಿರಬಾರ್ದು. ಕಲಾವಿದರ ಒಂದು ಜೀವನೋಪಾಯಕ್ಕಾಗಿ, ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಕಲಾವಿದರ ಮಕ್ಕಳ ಭವಿಷ್ಯಕ್ಕಾಗಿ, ಬಡ ಕಲಾವಿದರಿಗೆ ಸಹಾಯಾರ್ಥವಾಗಿ ನಡೆಯುವಂತಹ ಒಂದು ನಾಟಕ ಏನಿದೆ, ನಾಳೆ ಭಾನುವಾರ 6ನೇ ತಾರೀಕು ಸಂಜೆ 6 ಗಂಟೆಗೆ ರಂಗಭಾರತಿ ಕಲಾಮಂದಿರದಲ್ಲಿ ನಡೆಯುವಂತಹ ಒಂದು ನಾಟಕಕ್ಕೆ ತಾವೆಲ್ಲರೂ ಬರಬೇಕು ಎನ್ನುವಂತಹ ಒಂದು ವಿನಯಪೂರ್ವಕ ವಿನಂತಿಯನ್ನು ಕೂಡ ಮಾಡಿಕೊಳ್ಳುವುದರ ಮೂಲಕ ಮಾತನಾಡಿದರೆ ನಮ್ಮ ವಾಹಿನಿಯೊಂದಿಗೆ. ಬನ್ನಿ ಕೇಳೋಣ ನಾಗರಾಜ್ ಕುಡುಪುಲಿಯವರ ಮಾತುಗಳನ್ನು. ನಮಸ್ಕಾರ, ನಾನು ನಾಗರಾಜ್ ಕುಡುಪುಲಿ, ಅಡ್ವೊಕೇಟ್, ಆರ್ಟಿಸ್ಟ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್. ನೇಟಿವ್ ಫ್ರಮ್ ಕುಡುಗಾತ್ರಿ. ನನ್ನ ಪ್ರೊಫೆಷನ್ನು ಮತ್ತು ನನ್ನ ವೃತ್ತಿಯನ್ನು ಕಟ್ಟಿಕೊಂಡದ್ದು ರಾಣೆಮಣ್ಣು. ನಾನೊಬ್ಬ ಹವ್ಯಾಸಿ ಕಲಾವಿದ. ಆದರೆ ವೃತ್ತಿ ಕಲೆಯನ್ನು, ರಂಗಭೂಮಿಯನ್ನು ನಾನು ಸ್ವಲ್ಪ ಉಳಿಸಬೇಕು ಅನ್ನೋ ಒಂದು ವಿಚಾರದಿಂದ ಈ ವೃತ್ತಿ ರಂಗಭೂಮಿ ಕಲಾವಿದರ ಜೊತೆಗೆ ನಾನು ಸ್ವಲ್ಪ ಕೈ ಜೋಡಿಸಿದ್ದೀನಿ. ಸೊ ಇಲ್ಲಿ ಒಬ್ಬ ಇಳಕಲ್ಲಿನ ಒಂದು ಕಂಪನಿಯವರು ಈ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಕಾರಣ, ಈ ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ರಂಗಭಾರತಿ, ನಮ್ಮ ಏನು ಸರ್ ಪೂಜ್ಯ MP ಪ್ರಕಾಶ್ ಸರ್ ಒಂದು ಇದೆಯಲ್ಲ, ಅಲ್ಲಿ ನಾವು ಆ ನಾಟಕವನ್ನು ಮಾಡ್ತಾಯಿದ್ದೀವಿ. ನಾಳೆ ಸಾಯಂಕಾಲ 6 ಗಂಟೆಗಿದೆ ರಂಗಭಾರತಿಯಲ್ಲಿ. ಆ ರಂಗಭಾರತಿ ಒಂದು ನಾಟಕ. ಈ ರಂಗಭಾರತಿ ನಾಟಕದಲ್ಲಿ ಅದ್ಭುತವಾದ ಕಲಾವಿದರು ಬರ್ತಾ ಇದ್ದಾರೆ. ಸೊ ನಾನು ಕೂಡ
ಒಂದು ಅದ್ಭುತವಾದ ನಾಟಕ ಇದನ್ನು ಪಾತ್ರವನ್ನು ಸಹ ಮಾಡ್ತಾ ಇದ್ದೀನಿ. ಮಗ ಹೋದರೂ ಮಾಂಗಲ್ಯ ಬೇಕು ಅಂತ. ಇದರಲ್ಲಿ ನಡುವೆ ಒಳ್ಳೆಯ ಡ್ಯುವಲ್ ಸಾಂಗ್ಸು, ಹಾಡು, ಡ್ಯಾನ್ಸು. ನಾನು ಸಹ ಪೌರಾಣಿಕ ಐತಿಹಾಸಿಕವಾದಂಥ ಕೃಷ್ಣದೇವರಾಯ ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಇಂಥ ಕಟಾರಿ ವೀರ, ಇಂಥ ಅದ್ಭುತವಾದ ಐತಿಹಾಸಿಕ ಪೋಷಾಕಗಳು ಮತ್ತು ಆ ಒಂದು ಕಾಸ್ಟ್ಯೂಮ್ನಲ್ಲಿ, ಆ ಒಂದು ವಸ್ತ್ರಾಲಂಕಾರದಲ್ಲಿ, ರಾಜರ ಪೋಷಾಕಿನಲ್ಲಿ ನಾನು ಹಲವಾರು ಡ್ಯಾನ್ಸ್ಗಳನ್ನು, ಈ ವಿಷ್ಣುವರ್ಧನ್ ಗರಗರನೇ ಇದೆ ಆಪ್ತ ಮಿತ್ರ, ಅಂಥ ಹಲವಾರು ಡ್ಯಾನ್ಸ್ಗಳನ್ನು ಕೊಟ್ಟು ಮಕ್ಕಳು ಮತ್ತು ಇದು ಪ್ರೋತ್ಸಾಹ ಹೇಗೆ ಅಂದರೆ, ಆರ್ಟ್ ಕಲಿಯುವವರು ಕಲೆ ನಾವು ಹೀಗಾಗಬೇಕು, ಮುಂದೆ ಚಿತ್ರರಂಗ ಪ್ರವೇಶ ಮಾಡ್ಬೋದು, ರಂಗಭೂಮಿ ಪ್ರವೇಶ ಮಾಡ್ಬೋದು, ಹಾಲಿವುಡ್ ನಟರ ಆಗ್ಬೋದು. ಇದು ಒಂದು ಇನ್ಸ್ಪಿರೇಷನ್, ಮಕ್ಕಳಿಗೂ ಸಹಿತ ಇನ್ಸ್ಪಿರೇಷನ್ ಇದು. ಆದ್ದರಿಂದ ನಾವು ಡಬಲ್ ಮೀನಿಂಗು, ಈ ಒಂಥರ ಅಶ್ಲೀಲ ಭಾಷೆ ಈ ನಾಟಕದಲ್ಲಿ ಇರೋದಿಲ್ಲ. ನಾನು ಎಲ್ಲಿರ್ತೇನೆ ಅಲ್ಲಿ ಅಶ್ಲೀಲತೆ ಇರೋದಿಲ್ಲ. ಕುಟುಂಬ ಸಮೇತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಏನೋ ಗಂಡು ಮಕ್ಕಳೇನೋ ಸೀಟಿ ಹೊಡೆಯೋದು, ಏನೋ ಒಂದು ಮಾತಾಡೋದು, ಆ ರೀತಿ ನಾಟಕ ಅಲ್ಲೇ ಇದು ಒಂದು ಥರ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಸ್ವಲ್ಪ ಕಾಮಿಡಿ ಇರುತ್ತೆ. ಆದರೆ ಡಬಲ್ ಮೀನಿಂಗ್ ಕಾಮಿಡಿ ಇರೋದಲ್ಲ ನಮ್ಮಲ್ಲಿ. ಆಮೇಲೆ ತಮ್ಮಲ್ಲಿ ಒಂದು ಶೃಂಗಾರ, ಒಂದು ಇದು ಹಾಸ್ಯ ಮತ್ತು ಎಲ್ಲ ನವರಸ ಇದರಲ್ಲಿ ಪರಾಕ್ರಮ, ಪೌರಾಣಿಕ ಹಿನ್ನೆಲೆ, ಕತ್ತಿ ಗಿತ್ತಿ ಇಂಥ ಕಾಸ್ಟ್ಯೂಮ್ಸ್ ಎಲ್ಲ ಇದ್ದೇ ಇರ್ತವೆ. ಸೊ ಆದ್ದರಿಂದ ದಯವಿಟ್ಟು ಹೂವಿನ ಹಡಗಲಿ ಮತ್ತು ಸುತ್ತಮುತ್ತಲಿನ ವಿಜಯನಗರ ಸಾಮ್ರಾಜ್ಯ ಕಟ್ಟಿ ಬೆಳೆಸಿದಂಥ ಕೃಷ್ಣದೇವರ ರಾಯರ ನಾಡು, ತಾಯಿ ಭುವನೇಶ್ವರಿ ಮೂರ್ತಿ ನೆಲೆಸಿರುವಂಥ ನಾಡು, ಹಂಪಿ ವಿರೂಪಾಕ್ಷೇಶ್ವರನ ದೇವಸ್ಥಾನದಲ್ಲಿ ಕೃಷ್ಣದೇವರಾಯರು ತಾಯಿ ಕನ್ನಡದ ಭುವನೇಶ್ವರಿ ಮೂರ್ತಿಯನ್ನು ಅಲ್ಲಿ ಆ ರಾಜರಾಜೇಶ್ವರಿಯನ್ನು ನೆಲೆಸಿದ್ದಾರೆ. ಆ ಗುಡಿ ಇದೆ. ಆದ್ದರಿಂದ ಕನ್ನಡ ನಾಡಿನ ಭೂಮಿಯಲ್ಲಿ ಭುವನೇಶ್ವರಿ ಇರ್ತಕ್ಕಂಥ ನಾಡಿನಲ್ಲಿ ನೀವೆಲ್ಲರೂ ಇದ್ದೀರಿ. ಆದ್ದರಿಂದ ಕಲೆಯನ್ನು ನಂಬಿರುವಂಥ ಈ ಬಡ ಕಲಾವಿದರಿಗೆ ನೀವು ಒಂದು ಟಿಕೆಟ್ ತೊಗೊಂಡ್ರೆ ಒಂದು ಕುಟುಂಬವನ್ನು ಸಲ್ಲುತ್ತದೆ ಅದು. ಆದ್ದರಿಂದ ಎಲ್ಲರೂ ಕುಟುಂಬ ಸಮೇತ ಬಂದು ಟಿಕೆಟ್ ತೆಗೆಸ್ಕೊಂಡು ಅದನ್ನು ನೋಡಿ, ಅದೊಂದು ಬಡವರಿಗೆ, ಬಡ ಕುಟುಂಬಗಳಿಗೆ, ಕಲಾವಿದರ ಮಕ್ಕಳು ಓದಲಿಕ್ಕೆ ಸಹಾಯ ಆಗ್ತದೆ ಅಂತ ನಾನು ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ನಾಳೆ ಸಂಡೇ 6 ಗಂಟೆಗೆ ನಾಟಕ ಸ್ಟಾರ್ಟ್ ಆಗ್ತದೆ. 6 ಗಂಟೆಗೆ ಕೆಲವೊಂದು ಹಲವಾರು ಮುಖಂಡರು ಬರ್ತಾಯಿದ್ದಾರೆ, ಪ್ರಮುಖರು ಬರ್ತಿದ್ದಾರೆ. ಈ ಇದರಲ್ಲಿ ಪ್ರಮುಖರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಎಲೆಕ್ಟ್ರಿಸಿಟಿ ಏನು ಇಲಾಖೆಗಳಿದ್ದಾವೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಸಿರಿಕಲ್ಚರ್ ಇರ್ಬೋದು, ಆ ಎಲ್ಲ ಡಿಪಾರ್ಟ್ಮೆಂಟು, ನಮ್ಮ ವಕೀಲರ ಸಂಘದವರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟು, ಎಲ್ಲರೂ ಸ್ವಲ್ಪ ಅವರಿಗೆ ದೇಣಿಗೆ ಕೊಟ್ಟು ಸಹಾಯ ಮಾಡಲಿ. ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇವರಿಗೆ ಮಾಡಿದರೆ ನಿಮಗೆ ಜೀವನದಲ್ಲಿ ಮುಂದೆ ಒಳ್ಳೆಯದಾಗ್ತದೆ. ಇದು ಒಂದು ಸುಂದರವಾದ ಒಂದು ಹೂವಿನಡಗಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ ಕೃಷ್ಣದೇವರಾಯರು ಆಳಿದಂಥ ನಾಡು, ಕನ್ನಡಕ್ಕೆ ಹೆಸರು ಕೊಟ್ಟ ಕವಿವರ್ಯರನ್ನು ಇದು ಮಾಡಿದಂಥ ನಮ್ಮ ಗುರುಗಳಾದ MP ಪ್ರಕಾಶ್ ಸರ್ ಅವರು ಸಹ ಕವಿಗಳು ಮತ್ತು ಕಲಾವಿದರು. ಅವರು ಬಾಂಬೆದಾಗಿದ್ದ ಒಂದು ನಾಟಕ ಮಾಡಿದ್ದನ್ನು ನಾವು ಅವ್ರ ಕೋರ್ಟ ನೋಡಿದ್ದೇವೆ ನಾವು. ಏಕೆಂದರೆ ಅವ್ರ ಫ್ರೆಂಡು ಭಟ್ರೇಶ್ ಬಂದಮ್ಮನವರು, ಅವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿ ನಾವು. ಸೊ ಆದ್ದರಿಂದ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ಅವರ ಭಾಳ ಹತ್ತಿರದಿಂದ ನೋಡಿದ್ದೇನೆ ನಾನು MP ಪ್ರಕಾಶ್ ಅವ್ರನ್ನ. ಸೊ ಕಾರಣ MP ಪ್ರಕಾಶ್ ಅವ್ರನ್ನ, ಅವರ ಜೊತೆಗೆ ನಾವು ಅವರ ಶಿಷ್ಯರಾಗಿ ಬೆಳೆದವರು. ಆದ್ದರಿಂದ ಎಲ್ಲರೂ ಈ ಇದರಲ್ಲಿ ಪಕ್ಷಾತೀತವಾಗಿ, ನಾವು ಯಾವ BJP ಪಾರ್ಟಿ ಅಲ್ಲ, ಇಲ್ಲಿ ನಾವು ಕಲೆ ಅನ್ನೋದು ಒಂದೇ ಒಂದು ಪಕ್ಷ. BJP ಇಲ್ಲ, ಕಾಂಗ್ರೆಸ್ ಇಲ್ಲ, JDS ಇಲ್ಲ, ಎಲ್ಲ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ದಯವಿಟ್ಟು ಬಂದು ಈ ಕಲಾವಿದರಿಗೆ ಸಹಾಯ ಮಾಡಿ, ಟಿಕೆಟ್ ತೆಗೆಸ್ಕೊಂಡು ಕುಟುಂಬ ಸಮೇತವಾಗಿ ಬರ್ರಿ, ನೋಡ್ರಿ. ಆ ಒಂದು ಪ್ಯಾಕೇಜು ತುಂಬಿತು ಅಂದರೆ ಈ ಬಡ ಕಲಾವಿದರ ಬಟ್ಟೆ ತುಂಬ್ತದೆ. ದಯವಿಟ್ಟು ತಾವೆಲ್ಲರೂ ಬರ್ತೀರಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಬರ್ತೀರಿ, ಬರಬೇಕು, ನಾಳೆ ಬಂದು ನೋಡಬೇಕು. ನೋಡಿದ್ರಿ ಅಂದರೆ ನೀವು ನನಗೆ ಕೊಡ್ತಕ್ಕಂಥ ಗೌರವ, ನನ್ನ ಅಭಿಮಾನಿಗಳು ಏನಿದ್ರಿ ಬಂದು ನನ್ನ ಜೊತೆ ಸೆಲ್ಫಿಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಅಷ್ಟೇ ಅಲ್ಲ, ಬಡ ಕಲಾವಿದರಿಗೆ ಟಿಕೆಟ್ ತೆಗೆಸ್ಕೊಂಡು ನಾಟಕ ನೋಡಿ ಸಹಾಯ ಮಾಡಿ. ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದು ಮಕ್ಕಳು ಮರಿ ನೋಡೋಂಥದ್ದು. ಮಕ್ಕಳಿಗೆ ಕನ್ಸೆಷನ್ ಕೊಡ್ತೀವಿ, ಹಾಫ್ ಚಾರ್ಜ್ ಕೊಡ್ತೀವಿ. ಮಕ್ಕಳಿಗೆ ಕಡಿಮೆ ಮಾಡ್ತೀವಿ ರೇಟ್, ಹಾಫ್ ಚಾರ್ಜ್ ಕೊಟ್ಟು ಮಕ್ಕಳು ಮರಿ ಕರ್ಕೊಂಡ್ಬರ್ತೀವಿ. ನೋಡಲಿ, ಅವರು ಒಂದು ಪುರಸ್ಕಾರ ಇದೆ, ಅವರಿಗೆ ಒಂದು ಪುರಸ್ಕಾರ. ನಮ್ಮ ಮಕ್ಕಳು ನಾಟಕ ನೋಡಿದರೆ ಅದರಲ್ಲಿ ಕೆಲವೊಂದು ಅವ್ರಿಗೆ ವಿಚಾರ ತಿಳಿತವೆ. ನಾನು ಹಿಂಗೆ ಆಗ್ಬೇಕು, ನಾನು ಮುಂದೆ ಗಂಡು ಮಗ ನಾನು ಹೀರೋ ಆಗ್ಬೇಕು, ನಾನು ಹೀರೋಯಿನ್ ಆಗ್ಬೇಕು. ಈ ಕಲೆಯನ್ನು ಅಳವಡಿಸಿದ್ರೆ ನಾವು ನೋಡಿ ಓದ್ತಾ ಇರ್ಬೇಕಾದ್ರೆ ಈ ನಟನೆ ಮಾಡಿಕೊಂತ ಒಂದು ದೊಡ್ಡ ಲಾಯರ್ ಆಗಿಬಿಡಿ. ಈಗ ಜಿ ಕನ್ನಡದಾಗ ಮೊನ್ನೆ ನಾನು ಕುರ್ಚಿ ಕರೆದು ಒಂದು ಪಾತ್ರ ಮಾಡಿದ್ವಿ. ನಮಗೆ ಫೈನಲ್ ಕಾಮಿಡಿ ಇದರೊಳಗೆ ಶಾರ್ಟ್ ಫಿಲ್ಮ್ ನಾವು ಮಾಡಿದ್ವಿ. ಪ್ರೈಸ್ ನಮಗೆ ಸಿಗೋ ಚಾನ್ಸ್ ಇದೆ. ಅಲ್ಲಿ 1 lakh rupees ಅವಾರ್ಡ್ ಇಟ್ಟಿದ್ದಾರೆ. 5 ನಾಟಕಗಳು ಫಿಲ್ಮ್ ಸಿನಿಮಾ ಶಾರ್ಟ್ ಫಿಲ್ಮು.
ಅದರಲ್ಲಿ ಅನುಶ್ರೀ ಅವರ ಮೇಡಮ್ ಅವರ ಗ್ರೂಪ್ನಲ್ಲಿ ನಾವಿದ್ದೀವಿ, ನಮಗೆ ಪ್ರೈಸ್ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನೀವು ಜಿ ಕನ್ನಡನೂ ಸಹಿತ ದಯವಿಟ್ಟು ನಾಳೆ ಶನಿವಾರ ಈ ಥರ ಬರ್ತದೆ, ಇವತ್ತು ನಾಳೆ ಬರ್ಬೋದು, ಅಥವಾ ಈ ಮಾಲೆಯ ಅಮಾವಾಸ್ಯೆ ದಸರಾ ಇದರಿಗೆ ಸ್ಪೆಷಲ್ ಎಪಿಸೋಡನ್ನು ಹಾಕ್ತಾರೆ. ಆದ್ದರಿಂದ ಜಿ ಕನ್ನಡವನ್ನು ದಯವಿಟ್ಟು ತಾವೆಲ್ಲರೂ ನೋಡ್ತಾ ಇರಿ, ನೋಡಿ